ಹೆಣ್ಣು ಅಂದರೆ ನಿಮಗೆಲ್ಲ ಅನುಭವಿಸೋ ಒಂದು ವಸ್ತು. ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ನಾನು ಆದರ್ಶಿನಿ. ಇವತ್ತು ನಾವು ಮಾತಾಡ್ತಿದ್ದೀವಿ ಕಮಲ್ ಶ್ರೀದೇವಿ ಚಿತ್ರದ ಕುರಿತಾಗಿ. ಸೊ ನನ್ನ ಜೊತೆ ಇದ್ದಾರೆ. ಸೊ ಅವ್ರಿಗೊಂದು ಸ್ಪೆಷಲ್ ಇಂಟ್ರೊಡಕ್ಷನ್ ಬೇಕು ಅಂತ ನಾನಂತೂ ರೆಡಿಯಾಗಿ ಬಂದೇನೆ. ಸರ್ ನೀವೇನಾದ್ರು ತಿಂತೀರಾ ದಿಲ್ ಖುಷ್? ಬಿಕಾಸ್ ನೀವು ನೋಡಿದಾಗೆಲ್ಲ ಆಗುತ್ತೆ ದಿಲ್ ಖುಷ್ 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 ಖುಷ್. ಸೊ ಇವರು ನಮ್ಮ ಕನ್ನಡದ ಹ್ಯಾಪಿ ಮ್ಯಾನ್ ಅಪ್ಪಟ ಬೆಂಗಳೂರು ಹುಡುಗ ಸಚಿನ್ ಚಲುವರಾಯಸ್ವಾಮಿ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಯಾವಾಗಲೂ ಖುಷಿಯಾಗಿರ್ತೀರಾ. ಸೊ ಅದಕ್ಕೆ ನಾನು ದಿಲ್ ಖುಷಿ ಆಗುತ್ತೆ ಅಂತ ಹೇಳಿದೆ. ನೀವು ಖುಷಿಯಾಗಿ ನಮ್ಮನ್ನ ಮಾತಾಡಿಸ್ತೀರಾ, ಅದು ನಮಗೂ ಖುಷಿ. ವೆರಿ ಸ್ವೀಟ್. ಸೊ ನಮ್ಮ ಜೊತೆ ಇನ್ನೊಬ್ರಿದ್ದಾರೆ, ಇವ್ರಿಗೂ ಕೂಡ ಸ್ಪೆಷಲ್. ನೀವು ವಾ ಹೇಳಬೇಕು ಆಯ್ತಾ? ನಾನು ತುಂಬ ಕಷ್ಟಪಟ್ಟು ಬರ್ಕೊ ಬಂದಿದ್ದೀನಿ. ಓಕೆನಾ? ನನ್ನ ಇವರ ಮೀಟ್ ಆಗಿರೋದು 2ನೇ ಸಲ. ನಾನು ಇವರನ್ನ ಮೀಟ್ ಆಗಿರೋದು 2ನೇ ಸಲ. ಸೊ ಇವ್ರನ್ನ ನೋಡ್ತಿದ್ರೆ ಪ್ರೀತಿ ಗೀತಿ ಇತ್ಯಾದಿ ಆಗ್ತಾ ಇರುತ್ತೆ ಪ್ರತಿ ಸಲ. ದಯವಿಟ್ಟು ಗಮನಿಸಿ, ಇವರು ನಮ್ಮ ಸ್ಯಾಂಡಲ್ವುಡ್ನ ಅಪ್ಪಟ ಚಂದುಳ್ಳಿ ಚಲುವೆ ಸಂಗೀತಾ ಭಟ್ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಇದು ಕೇಳಿದ್ಮೇಲಂತೂ ಇನ್ನೂ ಹೆಚ್ಚು ಖುಷಿ ಆಯ್ತು. ಸೂಪರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೀವು ಸ್ವೀಟ್ ಬಾಕ್ಸ್ ತರ್ತೀನಿ ಅಂದಿರಿ, ತರಲಿಲ್ಲ. ನನಗೆ ಎಲ್ಲರೂ ಮೋಸ ಮಾಡೋರಿ ಸಿಗ್ತಾರೆ. ನಿಮ್ ಫೇವ್ರೆಟ್ ಯಾವುದು ಅಂತ ಕೇಳ್ಕೊಂಡು ಆಮೇಲೆ ತರೋಣ ಅಂತ ಅವರು. ವಾವ್, ವೆರಿ ಸ್ವೀಟ್. ಸೊ ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂದರೆ ಟ್ರೇಲರ್ ನೋಡಿದಂಥ ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಸೊ 2,000ಕ್ಕೂ ಹೆಚ್ಚು ಜನ ಕಮೆಂಟ್ ಮಾಡಿದ್ದಾರೆ. ಸೊ ಒಂದೊಂದು ಕಮೆಂಟ್ ಕೂಡ ವ್ಯಾಲ್ಯೂ ಆಗಿ ಕೌಂಟ್ ಆಗುತ್ತೆ. ಸೊ ಎವ್ರಿಬಡಿ ಸ್ಟೋರ್ ಏನ್ ಹಿಂಗಿದೆ, ಸಖತ್ತಾಗಿದೆ ಅಂತ. ಕ್ರೈಮ್ ಥ್ರಿಲ್ಲರು ನೋಡಿದ ತಕ್ಷಣ ಮೈ ರೋಮಾಂಚನ ಆಗುತ್ತೆ, ಥಿಯೇಟರ್ಗೆ ಬರಲೇಬೇಕು ಅನ್ಸುತ್ತೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಹೇಗೆ ಅನ್ನಿಸ್ತಿದೆ? ಅದು ಖುಷಿ ಕೊಡುತ್ತೆ. ನಾವು ಮಾಡಿರೋ ಎಫರ್ಟು ಅಥವಾ ಹಾಕಿರೋ ಎಫರ್ಟ್ಗೆ ಜನ ಆ ರೀತಿ ರೆಸ್ಪಾನ್ಸ್ ಕೊಟ್ಟಾಗ ಏನಿಲ್ಲ, ನಾವು ಕೇಳ್ಕೊಳ್ಳೋದು ಥಿಯೇಟ್ರಿಗೆ ಬಂದು ಅದು ನಿಮ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ, ಥಿಯೇಟ್ರಿಗೆ ಬಂದು ಅದನ್ನು ಹೇಳಿದಾಗ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಇಷ್ಟ ಆದರೆ ವೆಲ್ಲನ್ ಕೂಡ ಇನ್ನೊಂದು 4 ಜನ ಕೇಳಿ, ಇಷ್ಟ ಆಗಿಲ್ವಾ ತಿತ್ಕೊಂಡು ಇನ್ನೊಂದು ಒಳ್ಳೆಯ ಸಿನಿಮಾ ಮಾಡೋಕ್ಕೆ ರೆಡಿ ಆಗ್ತದೆ. ಓಕೆ. ಸೊ ಒಂದು ಬೋಲ್ಡ್ ಥೀಮು, ವಿಷುವಲ್ಸ್ ನೋಡ್ತಿದ್ರೆ ಇಟ್ಸ್ ಅ ಬ್ರೆತ್ ಟೇಕಿಂಗ್ ವಿಷುವಲ್ಸ್ ಅಂದರೆ ತಪ್ಪಾಗಲ್ಲ. ಸೊ ಹೇಗಿತ್ತು ನಿಮ್ಮ ಪ್ರಿಪ್ರೇಷನ್? ಲೆಟ್ ಮೀ ಗೋ ಫ್ರಮ್ ದ ಸ್ಕ್ರ್ಯಾಚ್. ಐ ನೋ ಎಲ್ಲರೂ ಕೇಳಿರ್ತಾರೆ ಸಮಥಿಂಗ್ ಇಂಟ್ರೆಸ್ಟಿಂಗ್ ನಾನು ಡಿಗ್ ಮಾಡೋಣ ಅಂತ. ಸೊ ಈ ಸ್ಕ್ರಿಪ್ಟನ್ನ ಒಪ್ಕೊಳ್ಬೇಕಾದ್ರೆ ಹೇಗೆ ಮೆಂಟಲಿ ಪ್ರಿಪೇರ್ ಆಗಿದ್ರಿ ತಾವು? ಅದನ್ನು ಕೇಳಲೇಬೇಕು. ನನಗೆ ಫಸ್ಟ್ ಇದನ್ನ ಅಪ್ರೋಚ್ ಮಾಡಿದ್ದು ರಾಜವರ್ಧನ್ ಅವರು. ಸೊ ಅವರ ಒಂದು ಮನಸ್ಸಲ್ಲಿ ಅಂಡ್ ಮೈಂಡ್ ಅಲ್ಲಿ ಅವ್ರು ಆಕ್ಚುಲಿ ಹುಟ್ಟಾಕಿರುವಂತ ಪಾತ್ರಗಳು ಇವೆಲ್ಲ. ಆಸ್ ಅ ಕ್ರಿಯೇಟಿವ್ ಹೆಡ್ ಅವರಿಗೆ ಅನ್ನಿಸ್ತು ಸಂಗೀತಾ ಭಟ್ ಅವ್ರ ಈ ಪಾತ್ರನ ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಬಹುದು ಅಂತ. ಅದು ಹೇಗೆ ಅನ್ಕೊಂಡ್ರು ನನಗೆ ಗೊತ್ತಿಲ್ಲ, ಬಟ್ ಒಳ್ಳೆ ರೀತಿಲಿ ಅನ್ಕೊಂಡ್ರು. ಸೊ ದಟ್ ಆ ಒಂದು ಸ್ಕ್ರಿಪ್ಟ್ ನನ್ನ ಹತ್ರ ಬಂತು. ಶ್ರೀದೇವಿ ಅನ್ನೋ ಪಾತ್ರ ಫಸ್ಟ್ ನಾನು ಓದಿದ್ದು. ನಾನು ಮುಂಚೆಯಿಂದಾನು ಈ ರೀತಿ ಅಭ್ಯಾಸ. ಫಸ್ಟ್ ಏನು ಪಾತ್ರ ಅನ್ನೋದು ನಾನು ತಿಳ್ಕೊಳ್ತೀನಿ, ಆಮೇಲೆ ಅದು ಹೇಗೆ ಸ್ಟೋರಿ ಎವಾಲ್ವ್ ಆಗುತ್ತೆ, ಯಾರ್ಯಾರಾದ್ರೂ ಸುತ್ತ ಇದ್ದಾರೆ ಅನ್ನೋದನ್ನೆಲ್ಲ ನಾನು ತಿಳ್ಕೊಳ್ತೀನಿ. ಸೊ ಶ್ರೀದೇವಿ ಅನ್ನೋದು ಓದಿದಾಗ ನನಗೆ ಯಾವಾಗಲೂ ಅಷ್ಟೇ ಒಂದು ಸ್ಕ್ರಿಪ್ಟ್ ಅಂತ ಬಂದಾಗ ಒಂದು ಥ್ರಿಲ್ ಬರಬೇಕು, ಆ ಪಾತ್ರ ನಾನು ಮಾಡೋಕ್ಕೆ. ಸೊ ಶ್ರೀದೇವಿ ಅವಳು ಬರೀ ಒಂದು ಫೇಸ್ ಅಂತ ಅಲ್ಲ, ಅವಳು ಹಲವಾರು ಫೇಸಸ್ ಇದರಲ್ಲಿ. ಆ್ಯಂಡ್ ಸುಮಾರು ಜನ ಹೆಣ್ಮಕ್ಳನ್ನ ಅವಳು ರೆಪ್ರೆಸೆಂಟ್ ಮಾಡ್ತಾಳೆ. ಆಸ್ ಅ ಮದರ್, ಆಸ್ ಅ ಸಿಸ್ಟರ್, ಅಥವಾ ಒಂದು ಹೆಂಡತಿಯಾಗಿ ಅಥವಾ ಒಂದು ತಾಯಿಯಾಗಿ. ಈ ಹಲವಾರು ರೂಪಗಳು, ನಾವು ಹೆಣ್ಣು ಅಂದ್ರೆ ಒಂದು ಹಲವಾರು ರೂಪಗಳು ಅಂತ ಹೇಳ್ತೀವಿ. ಆ್ಯಂಡ್ ನನಗೆ ಇನ್ನೊಂದು ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ಸುನಿಲ್ ಅವರು ಇಡೀ ಸಿನಿಮಾದ ನರೇಷನ್ ಕೊಟ್ಟರು. ಆಗ ನನಗೆ ಅರ್ಥ ಆಯಿತು, ಇದು ಬರೀ ಕಮಲ್ ಅಥವಾ ಶ್ರೀದೇವಿ ಮಾತ್ರ ಅಲ್ಲ, ಈ ಕಮಲ್ ಶ್ರೀದೇವಿ ಸುತ್ತುವಂಥ ಒಂದಷ್ಟು ಪಾತ್ರಗಳಿವೆ. ಆ ಪಾತ್ರಗಳು ಒಂದು ಸೈಕಲ್ ಥರ. ಈ ಇವರಿಬ್ಬರ ಜರ್ನಿ ಹೇಗೆ, ಇವರಿಬ್ರು ಹೇಗೆ ಭೇಟಿ ಮಾಡ್ತಾರೆ, ಅಥವಾ ಅವರೆಲ್ಲ ಇವರನ್ನ ಹೇಗೆ ಭೇಟಿ ಮಾಡ್ತಾರೆ, ಅದರಿಂದ ಇವ್ರ ಜೀವನದಲ್ಲಿ ಯಾವ ರೀತಿ ಒಂದು ತಿರುವು ತಗೊಳುತ್ತೆ, ಇದನ್ನೆಲ್ಲ ನೋಡಿದಾಗ ನನಗೆ ಫಸ್ಟ್ ಆಫ್ ಆಲ್ ಪರ್ಸ್ನಲಿ ಇಂಟ್ರೆಸ್ಟ್ ಇರೋದು ಒಂದು ಮರ್ಡರ್ ಮಿಸ್ಟ್ರಿ ಅಥವಾ ಥ್ರಿಲ್ಲರ್ಸ್ ನೋಡೋಕೆ ತುಂಬಾ ಇಷ್ಟ. ನಾನು ಈ ಆಗತಾ ಕ್ರಿಸ್ಟಿ ಇದೆಲ್ಲ ನಾನು ಬುಕ್ಸ್ ತುಂಬ ಓದ್ತೀನಿ. ಸೊ ನಾನು ಈ ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ನ ನಾನು ಹೇಗೆ ಆ್ಯಸ್ ಅನ್ ಆರ್ಟಿಸ್ಟ್ ಜನರಿಗೆ ಕೊಡಬಲ್ಲೆ ಅನ್ನೋದು ಒಂದು ನನ್ನಲ್ಲಿ ಥಾಟ್ ಬಂತು. ಆಗ ಶುರುವಾದಂಥ ಒಂದು ಜರ್ನಿ ನನಗೆ ಕಮಲ್ ಶ್ರೀದೇವಿ.